ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಅಂದರೆ ಏನು? ಪಿಂಕ್ ಕಾರ್ಡನ್ನು ನಾವೆಲ್ಲಿ ತೆಗೆದುಕೊಳ್ಳಬೇಕು? ಎಲ್ಲರೂ ಕೂಡ ಕಂಪಲ್ಸರಿ ತೆಗಿಬೇಕಾ? ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ಹೊಸಬರು ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ವಿಡಿಯೋಗೂ ಸಪೋರ್ಟ್ ಮಾಡ್ತಾ ಬನ್ನಿ. ಹೌದು, ಗೃಹಲಕ್ಷ್ಮಿ ಪಿಂಕ್ ಕಾರ್ಡನ್ನು ಎಲ್ಲರೂ ಕೂಡ ತೆಗೆದುಕೊಳ್ಳಬೇಕಾ ಇಲ್ಲ ಬೇಕಾಗಲ್ವಾ? ಪಿಂಕ್ ಕಾರ್ಡ್ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ. ಹೌದು, ಪಿಂಕ್ ಕಾರ್ಡಿಂದ ನಮಗೇನು ಅಗತ್ಯ? ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ. ಹೌದು, ಪಿಂಕ್ ಕಾರ್ಡಿಂದ ನಮಗೇನಪ್ಪ ಅಗತ್ಯ ಅಂದರೆ ಅದರಲ್ಲಿ ದಾಖಲೆ ಇರುತ್ತೆ, ನಮ್ಮ ಹೆಸರು, ವಿಳಾಸ ಮತ್ತು ನಾವು ಯಾವ ತಾಲೂಕು ಎಲ್ಲ ಕೂಡ ಇರುತ್ತೆ. ಆ್ಯಂಡ್ ಇದರಿಂದ ನಮ್ಗೆ ಏನಪ್ಪ ಉಪಯೋಗ ಅಂದರೆ ಪಿಂಕ್ ಕಾರ್ಡಿಂದ ನಾವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಇದನ್ನು ನಮಗೆ ಪಿಂಕ್ ಕಾರ್ಡನ್ನು ಕೊಡ್ತಾರೆ. ಈ ಪಿಂಕ್ ಕಾರ್ಡಿಂದ ನಮ್ಗೆ ಏನಪ್ಪ ಉಪಯೋಗ ಅಂದರೆ ನೀವು ಗೃಹಲಕ್ಷ್ಮಿಯನ್ನು ಪಡೆದುಕೊಳ್ತಾ ಇದ್ದೀರ, ಅದೊಂದು ಕಾರ್ಡನ್ನು ಕೊಡ್ತಾರೆ. ಅದರ ನೀವು ಅರ್ಜಿದಾರರಾಗಿರ್ತೀರ ಮತ್ತು ಫಲಾನುಭವಿಗಳಾಗಿರ್ತೀರ, ಪಡೆದಿರ್ತೀರ ಸೌಲಭ್ಯನ. ಅದಕ್ಕೆ ಇದನ್ನು ಪಿಂಕ್ ಕಾರ್ಡನ್ನು ನೀಡ್ತಾರೆ ಎಲ್ಲರಿಗೂ ಕೂಡ. ಈ ಪಿಂಕ್ ಕಾರ್ಡನ್ನು ನಾವು ಎಲ್ಲಿ ಅಪ್ಲೈ ಮಾಡಬೇಕು ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ. ನೀವು ಪಿಂಕ್ ಕಾರ್ಡನ್ನು ನೀವು ಅಪ್ಲೈ ಮಾಡೋದು ಬೇಕಿಲ್ಲ, ನಿಮ್ಮ ಮನೆಯ ಬಾಗಿಲಿಗೆ ಬರ್ತದೆ. ಪೋಸ್ಟಲ್ಲಿ ಬರುತ್ತೆ, ಯಂತ್ರದಲ್ಲಿ ಬರುತ್ತೆ, ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ. ಪೋಸ್ಟಲ್ಲಿ ಬರಲ್ಲ, ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ನಿಮಗೆ ಮನೆಯ ಬಾಗಿಲಿಗೆ ಬಂದು ಪಿಂಕ್ ಕಾರ್ಡನ್ನು ನೀಡ್ತಾರೆ. ಇದು ಅಪ್ಡೇಟ್ ಆಗಿರುತ್ತೆ. ಫೆಬ್ರವರಿ 8ರೊಳಗೆ ಎಲ್ಲರಿಗೂ ಕೂಡ ಪಿಂಕ್ ಕಾರ್ಡನ್ನು ನೀಡಬೇಕು, ಅವರ ಮನೆ ಬಾಗಿಲಿಗೆ ತಲುಪಿಸ್ಬೇಕು ಅಂತ ಏನೋ ಹೇಳಿದ್ದಾರೆ. ಹೌದು, ಇದು ಫೆಬ್ರವರಿ 8ರಷ್ಟಿಗೆ ಮಾಡ್ತಾರಂತೆ. ನಿಮಗೂ ಕೂಡ ಪಿಂಕ್ ಕಾರ್ಡ್ ಸಿಗುತ್ತೆ. ಯಾರ್ಯಾರು ಫಲಾನುಭವಿಗಳಾಗಿರ್ತಾರೋ ಅವ್ರಿಗೆಲ್ಲರೂ ಕೂಡ ಪಿಂಕ್ ಕಾರ್ಡ್ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.